स्वागत है आपका यस न्यूज कर्नाटक एक्सप्रेस में। मैं आपके साथ सुफियान। ಬೇರೆ ಇದು ಬೇರೆ ಸಮಾಜ ಬೇರೆ ಸ್ವಾಮಿಗಳಿಗೆ ನಾವ್ ಯಾವ ಬೇಕಾದಾಗ ಮಾತಾಡ್ಬೋದು, ಅದಕ್ಕೇನದ ಮಾತಾಡ್ತೀನಿ ಅಂತಂದ್ರಿ ಕೊಡ್ತೀನಿ ನೋಡ್ರಪ್ಪ. ಅಯ್ಯೋ ಅಯ್ಯೋ ಅನ್ಬೇಡ್ರಿ, ಮಾತಾಡ್ರಿ. ನಾವ್ ಏನ್ ಮಾತಾಡಕ್ ಆಗತ್ರಿ? ತಮ್ಮ ಆಶೀರ್ವಾದ ಆಗಲ್ರಿ ತಮ್ಮ ಆಶೀರ್ವಾದ ಕೂಡ ಆರಾಮಿದ್ದೀರಿ? ಅದ ಆರಾಮದ ತಮ್ಮ ಆಶೀರ್ವಾದ ಅದೇ ಹೇಳಿದ್ರಿ ಎಲ್ಲ ಬಸ್ ಎಲ್ಲ ಏನೇನ್ ಆಗ್ಯದಿಂದ ಇತಿಹಾಸ ಎಲ್ಲ ಹೇಳಿದ್ರು. ಅದಕ್ಕೆ ನಾನ ಬರ್ತೀನಿ ಕೂಡ ಈಗ ಒಂದ್ 2-3 ಬರ್ತೀನಪ್ಪ ನಾನು. ಇಲ್ಲ ಬೇಡ ಪಾಟೀಲ್ರೆ, ಇದು ಸಮಾಜಕ್ಕೆ ಬೇರೆ ಸಂದೇಶ ಹೋಗ್ತದೆ. ಈಗ ಇಲ್ಲಿ ಎಲ್ಲರೂ ನಿರ್ಣಯ ಮಾಡಿದ್ದಾರೆ. ನೀವ್ ಏನಾದ್ರು ಬಂದ್ರಿ ಅಂದ್ರೆ ಈ ಭಾಗದ ವೀರಶೈವ ಲಿಂಗಾಯತ ಸಮಾಜಕ್ಕೆ ವಿರುದ್ಧವಾಗಿ ನೀವು ಬಂದಂಗ ಆಗ್ತದೆ. ದಯವಿಟ್ಟು ಅವರಿಂದ ನಾವು ಬಹಳ ಶೋಷಣೆ ಒಳಗಾಗಿದ್ದೀವಿ. ಇವ್ರು ಯಾರ್ರಿ ಒಬ್ಬ ಸ್ವಾಮೀಜಿಗೆ ಬಸವ ತತ್ವ ಗೊತ್ತಾ ಅಂತ ಪ್ರಶ್ನೆ ಮಾಡ್ತಾರೆ. ಬಸವ ತತ್ವ ಗೊತ್ತಿಲ್ಲಾರ್ದೇನೆ ನಾವು ಸ್ವಾಮಿ ಆಗ್ಲಕ್ ಸಾಧ್ಯನಾ? ಇಂಥವು ಮಾತಾಡೋದು ಒದ್ದು ಒಳಗೆ ಹಾಕ್ರಿ ಅನ್ನೋದು. 1,20,00,000 ದಲಿತ ಮುಸ್ಲಿಂ ಇದೀವಿ, 60 ಲಾಖ ಲಿಂಗಾಯತ್. ನೀವೇನ್ ಮಾಡ್ತೀರಿ? ಟಿಪ್ಪು ಕಡ್ಗ ತಗೊಂಡ್ ಬಂದ್ರೆ ಓಡಿ ಹೋಗ್ತೀರಿ ಮಕ್ಕಳೇ. ಅದು ನಾನು ಸಂಬಂಧ ಇರುತ್ತೆ ನಮ್ಮ ಇವ್ರು ಮಾತಾಡಿದ್ದಾರೆ. ನಾನು ಬಂದಿದ್ದು ಸಂಬಂಧ ಇಲ್ಲ ಅಂದ್ರೆ ಈ ಹಿಂದೂ ಕಾರ್ಯಕರ್ತರ ವಿರುದ್ಧ ಸ್ಟೇಟ್ಮೆಂಟ್ ಕೊಡಕ್ ಬರ್ತದ, ಒದ್ದು ಒಳಗ್ ಹಾಕ್ರಿ ಅಂತ ಹೇಳಕ್ ಬರ್ತದೆ. ಅವ್ರ ವರ್ಗದ ಒಬ್ಬ ವ್ಯಕ್ತಿ ಈ ರೀತಿ ಮಾತಾಡ್ಬೇಕಾದ್ರೆ ನಮ್ಮ ಮನುಷ್ಯ ಅಲ್ಲ ಮನೆ ಒಂದ್ ಕಡೆ ಬಂದಿತ್ತು. ಈ ರೀತಿ ಇಲ್ಲ, ಮನುಷ್ಯ ಅಲ್ಲ ಅಂದ್ರೂ ಕೂಡ ಕಾನೂನು ನಿಮ್ ಕೈಯಾಗದಿಲ್ರಿ. ಕರೆಕ್ಟ್ ಒದ್ದು ಒಳಗ್ ಹಾಕ್ಬೇಕು, ಕೇಸ್ ಹಾಕ್ಸ್ಬೇಕು. ಕರೆಕ್ಟ್ ಕೇಸ್ ಯಾಕೆ ಹಾಕ್ಸ್ಲಿಲ್ಲ? ಪೊಲೀಸ್ ಹರಾಮ್ಗಿರಿಗೆ ಬಿಡಲ್ಲ ಅಂತಾನೆ. ಮಹಿಳಾ ಡಿಸಿ ಅದಾಳ, ಮಹಿಳಾ ಡಿಸಿ ಕಪಾಳ ಹೊಡಿತೀನಂತ ಭಾಷಣ ಮಾಡ್ತಾರೆ. ಇಂಥವ್ರನ್ನ ಯಾಕೆ ಇವರು ಬಾಯಿ ಮುಚ್ಕೊಂಡ್ ಕೂತ್ಕೊಳ್ತಾರೆ? ಮಟ್ಟ ಯಾಕೆ ಆಗ್ಲಿಲ್ಲ? ಅಂದ್ರೆ ಕೂಡ ಇದು ರಾಧಾಕೃಷ್ಣ ಹಾಕಳಿದಂಗ್ರೆ ಕೂಡ ಪಾಪ ಮನುಷ್ಯ ರಾಧಾಕೃಷ್ಣ ಬಹಳ ಒಳ್ಳೆ ರಾಧಾಕೃಷ್ಣ ಅವರು ಗೆದ್ದು ಬಂದ್ರೆ ಹಳೆ ಮಾವನ ಮಾತು ಕೇಳಾರ್ದೆ ರಾಜಕೀಯ ಮಾಡ್ತಾರೇನ್ರಿ? ರಾಧಾಕೃಷ್ಣ ಒಳ್ಳೆ ಹಳೆ ಮಾವದೇವ್ರ ಮಾತು ಕೇಳಾರ್ದೆ ಮಾತಾಡ್ತಾರೇನ್ರಿ? ಇನ್ನು ಒಂದ್ ಕೆಲಸ ಮಾಡ್ತೀನಿ ನಾನು ನೋಡ್ರಿ ಕೂಡ ನಾನ್ ಜವಾಬ್ದಾರಿ ತಗೋತೀರಿ. ಖರ್ಗೆ ಸಾಹೇಬ್ರು, ರಾಧಾಕೃಷ್ಣ, ನಾವು ನೀವು 3 ಮಂದಿ ಕೂತ ನಾವ್ ಇದನ್ನ ಬಗ್ಗೆ. ಇಲ್ಲ ಸರ್, ದಯವಿಟ್ಟು ಬರಬೇಡ್ರಿ. ಈಗ ಈ ಸಂದರ್ಭದಾಗ ಬರಬೇಡ್ರಿ. ನಾವು ಮತ್ತೆ ನಿಮಗೆಲ್ಲ ಭೇಟಿ ಆಗ್ತೀವಿ, ಮಾತಾಡ್ತೀವಿ, ನಾನೇ ನಿಮ್ ಮನೆಗೆ ಬರ್ತೀವಿ. ಈಗಿಲ್ಲ, ಈ ಸಂದರ್ಭದಾಗ ಬಂದ್ರೆ ಇಡೀ ವೀರಶೈವ ಸಮಾಜ ನಿಮ್ ವಿರುದ್ಧ ನಿಲ್ಬೇಕಾಗ್ತದೆ, ನಿಲ್ತದೆ. ತಪ್ಪು ಸಂದೇಶ ಹೋಗ್ತದೆ. ನಮ್ದೊಂದು ನೋಡ್ರಪ್ಪ, ಇಲ್ಲಿ ಹೊಡ್ಯಾಕ ಗಣಪತಿ ಹೊಡೆದಂಗ. ಇಲ್ಲ, ನಾವು ಇಲ್ಲಿಗೂ ಹೊಡೆಯೋರಲ್ಲ, ಗಣಪತಿಗೂ ಹೊಡೆಯೋರಲ್ಲ. ಎರಡನ್ನೂ ನಾವು ಆರಾಧಿಸೋರು, ಪೂಜಿಸುವವರು. ದಯವಿಟ್ಟು ಈ ಕಲಬುರಗಿ ಭಾಗಕ್ಕೆ ತಾವು ದಯವಿಟ್ಟು ಬರಬೇಡ್ರಿ. ಇದೊಂದು ನಿಮ್ಗೆ ನಾನು ಕೇಳ್ಕೊಳ್ತಾ ಇದ್ದೀನಿ. ಏನ್ ಆಗೋದು ಆಗ್ಲಿ, ನಿರ್ಣಯ ಆಗುತ್ತೆ. ನಿಮ್ದು ಪ್ರೀತಿ ಇಷ್ಟೇ, ದೂರ ವಿಶ್ವಾಸದಿಂದಿರೋಣ. ಸಂಕರಿಗೆ ಅವರು ಬಹಳ ಪರಿಸ್ಥಿತಿ ಹದಗೆಡಿಸಬಾರ್ದು ಕಲಬುರಗಿ ಜಿಲ್ಲೆದ. ನೀವೇನ್ರಿ ಸೀನಿಯರ್ ಇದೀರಿ, ನೀವು ನಿಮ್ಗಿಂತಲೂ ಹೆಚ್ಚಿಗೆ ಮಾತಾಡ್ತಾರೆ ಸಿದ್ದರಾಮಯ್ಯ ಅವರು. ಡೋಂಟ್ ಕೇರ್ ಅವರಿಗೆ. ಮತ್ತೆ ನೀವು ಯಾಕೆ ಇಷ್ಟು ಉದ್ದ ನಾಲಿಗೆ ಬಿಡ್ಲಕ್ ಅವ್ರಿಗೆ ಅವಕಾಶ ಕೊಡ್ತೀರಿ? ಇದು ನೀವು ಪಕ್ಷದಾಗ ವಿಚಾರ ಮಾಡುವಂತದ್ದು ಹೌದಲ್ಲ? ನಾವು ಅದನ್ನ ಕೇರ್ ಮಾಡಂದ್ರೆ ಕೂಡ ನಾವು ನಮ್ದು ಇರ್ತೈತಿ. ಏನಿರ್ಲಿ, ಆಯ್ತು. ಈಗ ಇಷ್ಟು ಮಾತಾಡಿರಲ್ಲ, ನಮ್ಮ ಮೇಲೆ ಅಭಿಮಾನ ಪ್ರೀತಿಯಿಂದ ಇಷ್ಟೇ ಸಾಕ್ರಿ. ದಯವಿಟ್ಟು ನೀವು ಈ ಕಡೆ ಬರಕ್ಕೆ ಹೋಗ್ಬೇಡ್ರಿ. ನೀವು ಆರಾಮಾಗಿ ಅಲ್ಲೇ ಇರ್ರಿ, ನಿಮ್ ಕೆಲಸ ನೀವು ಮಾಡ್ರಿ, ನಮ್ ಕೆಲಸ ನಮ್ದು ಪಾದ ಮುಟ್ಟೆ ಕೂತೀವಿ. ದಯವಿಟ್ಟು ಒಂದು ಅದನ್ನ ಆಶೀರ್ವಾದ ಮಾಡಿ. ಇಲ್ಲ, ಅದು ಅಸಾಧ್ಯದ ಮಾತು. ನಾವು ಈ ದೇಶಕ್ಕೆ, ಈ ರಾಷ್ಟ್ರದ ಧರ್ಮಕ್ಕೆ, ನಮ್ಮ ಬಸವ ತತ್ವಕ್ಕೆ ನಾವು ಬದ್ಧರಾಗಿದ್ದೀವಿ. ರಾಧಾಕೃಷ್ಣನ್ ಸಲುವಾಗಿ ಮಾಡ್ರಿ. ಇಲ್ಲ ಸರ್, ಇಲ್ಲ, ದಯವಿಟ್ಟು ನಿಮ್ ಕಾಲ್ ಮುಗಿದ್. ಅಯ್ಯೋ ಶಿವ, ಹಂಗೆಲ್ಲ ನೀವು ಮಾತಾಡ್ಬೇಡ್ರಿ. ಇಡೀ ಸಮಾಜ ನಿರ್ಣಯ ಮಾಡ್ಯಾರ. ಸಮಾಜ ಏನ್ ನಿರ್ಣಯ ಮಾಡ್ತದೆ, ಏನ್ ತೀರ್ಪು ಕೊಡ್ತಾರ ಅದನ್ನ ನಾವು ಪಾಲಿಸೋಣ, ನೀವು ಪಾಲಿಸೋಣ. ರಾಧಾಕೃಷ್ಣ, ನಾವು ಖರ್ಗೆ ಸಾಹೇಬ್ 3 ಮುದುಕರು ಮಾತಾಡ್ತೀನಪ್ಪ. ನಾನು ಜವಾಬ್ದಾರಿ ಹೊಡ್ತೀನಿ. ಕಾಲ್ ಜೋಡಿಸಿ ದಯವಿಟ್ಟು ನೀವು ಬರಕ್ ಹೋಗ್ರಿ. ಆಯ್ತು, ಈಗ ಮಾತಾಡಿರಲ್ಲ, ರಿಕ್ವೆಸ್ಟ್ ಆಗಿದೆಲ್ಲ, ಆಯ್ತು. ಎಲ್ಲಿ ವಿಜಾಪುರ ಇದ್ದೀರಿ? ರಾಧಾಕೃಷ್ಣ ಮಾಡ್ಬೇಡ್ರಪ್ಪ. ಆಯ್ತು, ಭಗವಂತ ಭಗವಂತ ಆಶೀರ್ವಾದ ಯಾರಿಗೆ ಏನ್ ಮಾಡ್ತಾರೆ ಮಾಡ್ಬೇಡ್ರಪ್ಪ. ದಯವಿಟ್ಟು ಇಲ್ಲ, ನಿಮ್ಗೇನ್ ಕೆಲಸ ಒಪ್ಸ್ಯಾರ? ಈಗ ನಿಮ್ಗೇನ್ ಕೆಲಸ ಒಪ್ಸ್ಯಾರ? ನೀವು ಪ್ರಾಮಾಣಿಕವಾಗಿ ಮಾಡಿರಿ, ಸಾಕು. ನನಗೆ ಯಾರು ಒಪ್ಸಿಲ್ರಿ ಕೂಡ. ದೇವ್ರ ಸ್ಪರ್ಶ ಹೇಳ್ತೀನಿ, ದೇವ್ರ ಸ್ಪರ್ಶ ಹೇಳ್ತೀನಿ. ನಾನು ದೇವ್ರ ಸ್ಪರ್ಶ ಹೇಳ್ತೀನಿ. ರಾಧಾಕೃಷ್ಣ ಮಾಡ್ತೇನೆ.
ಆಗ್ಲಿ ದೇವ್ರ ಆಶೀರ್ವಾದ ಜನರ ತೀರ್ಪು ಬಸವಣ್ಣನ ಮ್ಯಾಗ ಪ್ರಮಾಣ ಮಾಡಿ ಹೇಳ್ತಾರಪ್ಪ ನನಗೆ ಯಾರು ಏ ಬ್ಯಾಡ ಯಾಕೆ ಬಸವಣ್ಣಕ್ಕೆ ಹೋಗೋಣ ಯಾಕೆ ನೀವು ಅಂದ್ರಲ್ಲ ಯಾರು ಒಪ್ಸಾರ ಅಂತೇಳಿ ಅಂತವಲ್ಲ ನಾ ಭಾಳ ಸ್ವಂತ ಬುದ್ಧಿ ಕೂಡ ಯಾರ್ದು ಕೇಳಂಗಿಲ್ಲ ನಾವು ಇದೇ ಸ್ವಂತ ಬುದ್ಧಿಯಿಂದ ನೀವು ಅದ ಬುದ್ಧಿ ಹೇಳ್ಬೇಕಾಗಿತ್ತು ಇಲ್ಲಿ ಮಹಾನಾಯಕ ಮಹಾಮಂತ್ರಿಗೆ ಬುದ್ಧಿ ಹೇಳ್ಬೇಕಾಗಿತ್ತು ಅವ್ರ ಅಪ್ಪ ಅವರು 60 ವರ್ಷ ಮಾಡ್ಯಾರ ಹಿಂಗ್ ಮಾತಾಡ್ಯಾರೇನ್ರಿ ಏನು ಮಾತಾಡ್ರಪ್ಪ ಯಾವ್ದಾರ ಸ್ವಾಮಿಗೆ ಏಕವಚನದಾಗ ಮಾತಾಡ್ಯಾರ ಎಷ್ಟ್ರಿ ಏನಪ್ಪ ಇದೊಂದು ನನ್ನ ಸಲ ಏನಪ್ಪ ಎಂದೂ ಕೇಳಿಲ್ಲ ಅಂತ ಕೇಳ್ಕೊತ ನಿಮ್ಗೆ ದಯವಿಟ್ಟು ರಾಧಾಕೃಷ್ಣ ಪಟ್ಕೊಡೋದು ಯಾರಪ್ಪ ದಯವಿಟ್ಟು ಇಲ್ರಿ ನಾವೇನ್ ಜನರ ಸ್ವಲ್ಪ ಸಮಾಧಾನ ತಗೊಳ್ರಪ್ಪ ಸಮಾಧಾನ ನೋಡೋಣ ಏನಾಗುತ್ತೆ ಇಲ್ಲಪ್ಪ ಸಮಾಧಾನ ತಗೋರಪ್ಪ ದಯವಿಟ್ಟಪ್ಪ ನಾನು ಇತ್ತಿರು ತಿಳ್ಕೊಂಡು ನಮ್ಗೆ ಇದು ಮಾಡಪ್ಪ ದಯವಿಟ್ಟು डेल्टा लर्न ऑनलाइन स्पोकन इंग्लिश क्लासेस लाया है आपके लिए सुनहरा मौका। स्पोकन इंग्लिश आजकल न सिर्फ एक शौक़ है बल्कि अहम ज़रूरत बन चुका है। अगर आप लोग घर बैठे इंग्लिश सीखना चाहते हो तो अभी हमारे एक्सपर्ट से संपर्क करें 9972295999 और 8050828793। ಯಾವುದೇ ಹೊಸ ಸುದ್ದಿಯನ್ನ ನೋಡಲು ನಮ್ಮ ಎಸ್ ನ್ಯೂಸ್ ಕರ್ನಾಟಕ ಎಕ್ಸ್‌ಪ್ರೆಸ್‌ನ ನೋಡ್ತಾ ಇರಿ, ಹಾಗೆ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಬಾಜು ಇರುವ ಬೆಲ್ ಐಕಾನ್ ಅನ್ನ ಕ್ಲಿಕ್ ಮಾಡಿ, ಹಾಗೆ ನಮ್ಮ ಚಾನೆಲ್ನ ಲೈಕ್ ಮಾಡಿ, ಶೇರ್ ಮಾಡಿ. ನಮ್ಮ ನಡೆ ಸತ್ಯದ ಕಡೆ.